ಆದರೆ ಅದನ್ನೆಲ್ಲ ಎದುರಿಸುವಂತ ಶಕ್ತಿ ನಮ್ಮ ಕೆಪಿಸಿಸಿ ನಾಯಕರಿಗೆ ಇತ್ತು. ಬಿಜೆಪಿ ಗೆಲುವು. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ. ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ. ಪ್ರಧಾನಿ ಮೋದಿ ಬಿಜೆಪಿ ಪರ ಘೋಷಣೆ ಕೂಗಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಸ್ಪರ ಸಿಹಿ ಹಂಚಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಒಂದ್ ಕಡೆ ಸ್ಥಳೀಯವಾಗಿ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ವಿಚಾರದಲ್ಲಿ ಬಿಜೆಪಿ ಯಾವುದೇ ಒಂದು ಕ್ಷೇತ್ರವನ್ನ ಪಡೆದುಕೊಂಡಿಲ್ಲ ಅಂತ ಅಂದ್ರು. ಪಶ್ಚಿಮ ಬಂಗಾಳದ ಗೆಲುವು ಇಲ್ಲಿ ಬಿಜೆಪಿಗೆ ನಿಜಕ್ಕೂ ಸಹಿತ ಒಂದ್ ರೀತಿಯಾಗಿ ಪ್ರತಿಷ್ಠೆಯ ಕಣ ಅಂತ ಹೇಳ್ಬೋದು. ಇದೆಲ್ಲನ ಕೂಡ ಗಮನಿಸ್ತಾ ಹೋದಾಗ ಈಗ ಮೇಡಮ್ ಮಾತನಾಡ್ತಾ ಇದ್ವಿ. ಈಗ ಇನ್ನು ರಿಜ್ವಾನ್ ಹರ್ಷದ್ ಸಾದಿಕ್ ಪೈಲ್ವಾನ್ ಅವ್ರನ್ನ ಭೇಟಿ ಆದ ತಕ್ಷಣ ಸಾದಿಕ್ ಪೈಲ್ವಾನ್ ಅಲ್ಲಿ ಮನವೊಲಿಸುವಂತ ಕೆಲಸ ಆಗುತ್ತೆ. ಬಟ್ ಜಮೀರ್ ಅಹಮದ್ ಖಾನ್ ಬಂದಂತ ಸಂದರ್ಭದಲ್ಲಿ ಸಾದಿಕ್ ಪೈಲ್ವಾನ್ ಎಲ್ಲಿ ಕಾಣಿಸ್ಕೊಂಡಿರೋದಿಲ್ಲ. ಇದರಿಂದ ಎಲ್ಲ ಜನ ಮಾತಾಡ್ಕೊಳ್ತಾ ಇರುವಂತದ್ದು ಇನ್ನೂ ಏನಾದ್ರೂ ಮುನಿಸಿದೆಯಾ ಹಾಗೆ ಅಂತ? ಇಲ್ಲ, ಆ ಟೈಮ್ಗೆ ಮೇಡಮ್, ಇವತ್ತಿಗಲ್ಲ, ಅವತ್ತು ಏನು ಅವ್ರು ಪ್ರೆಸ್ ಮೀಟ್ ಮಾಡಿದ್ರು. ಮತ್ತೆ ಅದಕ್ಕೆ ಮೊದಲೇನೆ ನಾನು ಹೇಳ್ದೆ, ಒಂದು ಹೋಟೆಲಲ್ಲಿ ಇವರು ಎಲ್ಲ ಮುಸ್ಲಿಂ ನಾಯಕರನ್ನ ಸೇರಿಸಿ ನಮ್ಮ AICC ಇನ್ಚಾರ್ಜ್ ಏನಿದ್ದಾರೆ ಸುರ್ಜೇವಾಲಾ ಅವರು ಮಾಡಿದಾಗ ಇವರು ಜಮೀರ್ ಅಹಮದ್ ಅವರು ಸೂಚಿಸಿದ್ದು ಜಬ್ಬಾರ್ ಅವ್ರಿಗೆ ಕೊಡಬೇಕು ಟಿಕೆಟು ಅಂದಾಗ ಅವಾಗ ಒಮ್ಮತವಾಗಿ ಕೊಡಬೇಕು, ಇಲ್ಲ ಅವ್ರು ಕೊಟ್ಟಿಲ್ಲ ಅಂದ್ರೆ ನೀವು ಬೇರೆಯವ್ರಿಗೆ ಕೊಡಿ ಅಂತ ಹೇಳಿರ್ತಾರೆ. ಆ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ರೀತಿಯ ಗೊಂದಲಗಳು ಏರ್ಪಾಡಾಗುತ್ತೆ. ಯಾಕೆ ಅವ್ರಿಗೆ ಕೊಡಬೇಕು, ಇನ್ನೊಬ್ರು ಕೊಡ್ಬೋದಾಗಿತ್ತಲ್ವಾ? ಈಗ ನಾನು ಸಮರ್ಥರ ಇದ್ದೀನಿ, ನನಗೆ ಯಾಕೆ ಕೊಡ್ಬೋದು, ಯಾಕೆ ಅವ್ರಿಗೆ ಕೊಡ್ಬೋದು? ಇವಾಗ ಅವರ ಜಬ್ಬಾರ್ ಅವರಿಗೆ ಆಲ್ರೆಡಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ರು, ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ರು, ಇನ್ನೊಬ್ರು ಕೊಡ್ಬೋದಾಗಿತ್ತು ಅಂತ ಅವರ ಏನು ಅಲ್ಪಸಂಖ್ಯಾತರ ಸಮುದಾಯದಲ್ಲಿದೆ, ಅಲ್ಲಿ ಒಂದಷ್ಟು ಗೊಂದಲಗಳು ಏರ್ಪಟ್ಟಾಗಿದ್ದಂತೂ ನಿಜ. ಆದರೆ ಅದನ್ನೆಲ್ಲಾನು ಸರಿ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನೆಲ್ಲಾನು ನೋಡಿ ಇವತ್ತು ಅದನ್ನೆಲ್ಲ ಸರಿ ಮಾಡಿದ್ದಾರೆ ಅನ್ನೋದಕ್ಕೆ ಇವತ್ತು ಉತ್ತರ ಇಲ್ಲಿ ಬಂದಿದೆ. ಓಕೆ ಸರ್, ಇದೀಗ ಗಣೇಶ್ ಸರ್, ಬಾಗಲಕೋಟೆ ಕ್ಷೇತ್ರದಲ್ಲಿ ಹೇಳ್ತಾ ಇದ್ರಿ 20,000 ಅಂತರದಿಂದ ನಾವು ಗೆಲ್ತೀವಿ ಅಂತ. ಬಟ್ ಇದೀಗ ಹಾಗೆ ಆಗಿದೆ ಬಾಗಲಕೋಟೆಯಲ್ಲಿ. ಅದಕ್ಕೆ ಮೊದಲು ದಾವಣಗೆರೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಯಾರು ಅಂತ ನೋಡಬೇಕು, ಅಲ್ಲಿ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಏನೇನು ಆಗಬಹುದು ಅಂತ. ಫೈನಲಿ ಗೆಲುವು ಯಾರ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏನು ಬಿಟ್ಬಿಟ್ಟಿದ್ದೀನಮ್ಮ, ನೀವೇ ಕೆದಕ್ತಾ ಇದ್ದೀಗ, ನಿಮ್ಗೆ ಸಂಬಂಧ ಇಲ್ಲ ಚುನಾವಣೆ. ಅಲ್ಲ, ನೀವೇ 2 ಹೆಸರು ತೆಗೆದ್ರಿ. ಈಗ ರಿಜ್ವಾನ್ ಹರ್ಷದ್ ಹೆಸರು ನಾನು ತೆಗೆದ್ನ, ನೀವು ತೆಗೆದ್ರ? ಅಲ್ಲ, ಇರೋದನ್ನೇ ಹೇಳಿದ್ದು ಅಷ್ಟೇನೆ. ಏನಾಯ್ತು ಅಂತ ಹೇಳಿದ್ರಿ, ನೀವೇ ಅಲ್ವಾ ಹೇಳಿದ್ದು ನಿಮ್ ಪಕ್ಷದಲ್ಲಿ ಏನೋ ಆಗ್ಬಿಟ್ಟಿದೆ, ಮುಸ್ಲಿಂ ಕಾಂಗ್ರೆಸ್ ಬಿರ್ಕೆ ಆಗ್ಬಿಟ್ಟಿದೆ, ನೀವು ಎಷ್ಟೆಲ್ಲಾ ಮಾತಾಡಿದ್ರಿ. ಏನೂ ಆಗಿಲ್ಲ ನೋಡಿ, ಎಲ್ಲ ಚೆನ್ನಾಗಿದೆ ಅನ್ನೋದಕ್ಕೆ ಉತ್ತರ ಬಂದಿದೆ. ಎಲ್ಲಿಂದ ಬಂದಿದ್ದು, ಮುಂದಕ್ಕೆ ಏನಾಗಬಹುದು, ಏನೂ ಆಗಲ್ಲ, ಎಲ್ಲ ಸುಳ್ಳು. ಸಂತೋಷ. ಈಗ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿ, ಗೊಂದಲ ಇದ್ದಿದ್ದಂತೂ ನಿಜ. ಇಕ್ಬಾಲ್ ಆಗ್ಬೇಕಾಗಿತ್ತು. ಇವರು ಸಾದಿಕ್ ಪೈಲ್ವಾನ್ ಹಾಕಿದ್ರು. ಯಾಕೆ ವಾಪಸ್ ತಗೊಳ್ಳಿಲ್ಲ? ವಾಪಸ್ ತಗೊಳ್ಲಿಕ್ಕೆ ಯಾರನ್ನ ಕಳಿಸಿದ್ರು, ಯಾರು ಯಾಕೆ ಹೋಗಲಿಲ್ಲ? ಕೊನೆಗೆ ಇನ್ನು ಯಾರನ್ನ ಡೆಪ್ಯೂಟ್ ಮಾಡಿ ಅವ್ರು ಹೋಗೋ ಆದಮೇಲೆ ಅವರಿಬ್ಬರೇ ಬಂದು KPCC ಕಚೇರಿಯಲ್ಲಿ ಏನೇನಾಗಿದೆ ಅಂತ